ಸೊಂಟ ನೋವು, ಇದು ತೊಡೆ ನೋವು, ಮೊಣಕಾಲು, ಕತ್ತು, ತಲೆ ಉರಿ. 10 ವರ್ಷ ಆಯಿತು. 10 ವರ್ಷದಿಂದನೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ. ಸೊ ಇವೆಲ್ಲ ಸಮಸ್ಯೆಯನ್ನು ಹೊತ್ತು ನಮ್ಮ ಹತ್ರ ಬಂದಾಗ ಈ ಚಿಕಿತ್ಸೆನ ನಿಮಗೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರಥಮ ಹಂತದಲ್ಲಿ ವಾಮನ ಮಾಡಿಸಿದೆ, ಆಮೇಲೆ ವಿರೇಚನ ಅಂತ ಮಾಡಿಸಿದೆ. 1-2 ದಿನ ಗ್ಯಾಪ್ ಕೊಟ್ವಿ, ಬೇರೆ ಚಿಕಿತ್ಸೆನ ಪ್ರಾರಂಭ ಮಾಡಿದ್ವಿ. ಬಸ್ತಿ ಇರ್ಬೋದು, ಬೆಂಗ ಇರ್ಬೋದು, ವಾಲ್ಕಸ್ವೇದ ಇರ್ಬೋದು, ಅಥವಾ ಬೇರೆ ಬೇರೆ ಥರದ 5ರಿಂದ 6 ಥರದ ಚಿಕಿತ್ಸೆಗಳನ್ನು ನಿಮಗೆ ಮಾಡಿದ್ವಿ. ಈಗೇನು ನಿಮಗೆ ಸರ್ಜರಿನೂ ಕೂಡ ಆಗಿದೆ. ಅದಕ್ಕೆ ಎಲ್ಲಿ L4 L5 ಲ್ಯಾಮಿನೆಕ್ಟಮಿ ಮತ್ತು ಡಿಸೆಕ್ಟಮಿ ಅಂತ ಹೇಳಿ ಮಾಡಿದ್ದಾರೆ 2022ರಲ್ಲಿ. ಅದು ಸರ್ಜರಿ ಆದಮೇಲೂ ಕೂಡ ನಿಮ್ಮ ಸಮಸ್ಯೆ ಕಡಿಮೆ ಆಗಿಲ್ಲ, ಅದು ಹಾಗೆ ಇತ್ತು. ಈಗ 15 ದಿನದ ಇವೆಲ್ಲ ಚಿಕಿತ್ಸೆ ಆದಮೇಲೆ ಸುಮಾರು ಒಂದು 20 ದಿನ ಮುಗಿತಾ ಬಂತು ನಮ್ಮ ಹತ್ರ ಬಂದು. ಒಟ್ಟಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಮ್ಮಿ ಆಗಿದೆ ಸರ್. ಅಲ್ಲಿ ಅಂದ್ರೆ ಫಸ್ಟಿಗೆ ಬಂದಾಗಿಂದನೂ ಇಲ್ಲಿ ನನಗೆ ಎಷ್ಟೋ ಸ್ವಲ್ಪ ಕಮ್ಮಿ ಆಗಿದೆ. ಮಾನಸಿಕ ಉದ್ವೇಗ ಜೊತೆಗೆ ನೋವುಗಳು, ದಿನನಿತ್ಯದ ಜೀವನದ ಕ್ವಾಲಿಟಿ ಆಫ್ ಲೈಫು, ಯೋಚನೆ ಮಾಡೋ ರೀತಿ, ಜೊತೆಗೆ ಆರೋಗ್ಯ ಬಂದಿರೋ ಬದಲಾವಣೆ ಎಲ್ಲದೂ ನಿಮಗೆ ರೋಗ ಕಡಿಮೆಯಾಗಿ ಆರೋಗ್ಯ ಜಾಸ್ತಿ ಆಗಿದೆ. ಸೊ ಇವೆಲ್ಲವೂ ಆಯುರ್ವೇದದಿಂದ ಬಂದಿರತಕ್ಕಂಥ ಪಂಚಕರ್ಮದಿಂದ ಆಗಿರುವಂತಹ ಒಂದು ಬದಲಾವಣೆ. ಬಹಳ ಕಡೆ ತೋರಿಸಿದ್ವಿ, ಸ್ವಲ್ಪ ಇಲ್ಲಿ ಉತ್ತಮ ಆಗಿತ್ತು ಸರ್ ನಮಗೆ. ಉತ್ತಮ ಅಂದರೆ ಒಂದು 100ಕ್ಕೆ 60-70 ಭಾಗ ನಮಗೆ ಸ್ವಲ್ಪ ಉತ್ತಮ ಸರ್, ಒಂದು 20 ದಿವಸದಲ್ಲಿ. ಹಾಗೆ ಆಗಲಿ, ಒಳ್ಳೆಯದಾಗಲಿ. ಇನ್ನೂ 3 ತಿಂಗಳು ನಿಮ್ಗೆ ಟೈಮ್ ಕೊಟ್ಟಿದ್ದೀನಿ, ಇನ್ನೂ ಉತ್ತಮವಾದ ಆರೋಗ್ಯ ಬರುತ್ತೆ. ಹೇಳಿದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಡ್ಕೊಂಡವ್ರಿ ಒಳ್ಳೆ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಜೊತೆಗೆ ಆಹಾರ, ವಿಹಾರ, ವಿಚಾರ ಇವು 4 ಕೂಡ ಶುದ್ಧವಾಗಿ ಇಟ್ಕೊಂಡ್ರೆ ಆರೋಗ್ಯ ನಿಮ್ಮ ಅಂಗೈಯಲ್ಲೇ ಇರುತ್ತೆ. ಆಯುರ್ವೇದನೂ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು. ಆ ಧನ್ವಂತರಿ ಆರೋಗ್ಯ, ಈಶ್ವರ ಇಷ್ಟಾರ್ಥ ಸಿದ್ಧಿ, ಬುದ್ಧಿ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಿಮಗೆ ಇಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ.